Hey everyone, you're watching News Insights. ಕರೆದದ್ದು ಅಪ್ಡೇಟ್ ಇದೆ. ಶಾರದಾ ವಿದ್ಯಾರ್ಥಿ ಕೇಂದ್ರ ಸ್ಕೂಲ್ ಸ್ಕೂಲ್ ವಿಷಯದ ಬಗ್ಗೆ ಕರೆದಿರೋದು. ನನಗೆ ಒಂದು ಮಾಧ್ಯಮದಲ್ಲಿ ಒಂದು ವಿಷಯ ಬಂತು. ಅಂದರೆ ಸ್ಕೂಲಲ್ಲಿ ರೌಡಿಗಳು ಕಳಿಸಿ ಮತ್ತು ಲಾಯರ್ನ ಕಳಿಸಿ ದಂಧೆ ಮಾಡ್ತಾರೆ, ಅಲ್ಲಿ ತೊಂದರೆ ಕೊಡ್ತಾರೆ ಅಂತ ಒಂದು ಕೆಲವು ಮಾಧ್ಯಮದಲ್ಲಿ ಬಂತು. ಯಾಕೆಂದರೆ ಅವ್ರಿಗೆ ವಿಷಯ ಸಂಪೂರ್ಣ ಗೊತ್ತಿಲ್ಲ. ಇದು ಶಾರದಾ ವಿದ್ಯಾರ್ಥಿ ಕೇಂದ್ರ ಸ್ಕೂಲ್ ಬಂತು ಧನಂಜಯ ಅಂತ. ಧನಂಜಯ ಅವರು ಇಸ್ಕೋಬಹುದು. ಇವರು ಫ್ರೀ ಶೇರಿಂಗ್ ಕೊಡ್ತಾರೆ. ಯಾರು? ರಾಯಲ್ ಕಾನ್ಕಾರ್ಡ್ ಎಲ್ಲ ಶಿವರಾಮೇಗೌಡ ಮಾಲೀಕತ್ವವಾಗಿ ಫ್ರೀ ಶೇರಿಂಗ್ ಅಂದರೆ ಇಷ್ಟು ಕಲೆಕ್ಷನ್ ಅಂತ, ಇಷ್ಟು ಪರ್ಸೆಂಟ್ ಅಂತ ಫ್ರೀ ಶೇರಿಂಗ್ ಕೊಡ್ತಾರೆ. 2020ವರೆಗೂ ಕೊಡ್ತಾರೆ ಶೇರಿಂಗ್. 2017ರಲ್ಲಿ ಅಗ್ರಿಮೆಂಟ್ ಆಗುತ್ತೆ. 2020ವರೆಗೂ ಶೇರಿಂಗ್ ಕೊಡ್ತಾರೆ. 2020ರಿಂದ ನಂತರ ಇಲ್ಲಿವರೆಗೂ ಶೇರಿಂಗ್ ಕೊಡಲ್ಲ. ಧನಂಜಯ ಅವರು ನಾವು ಶೇರಿಂಗ್ ಬಂದಿಲ್ಲ ಅಂತ ಹೋಗಿ ಕೋರ್ಟ್ ಮುಖಾಂತರ ಆದೇಶ ಮಾಡ್ಕೊಳ್ತಾರೆ. ಕೋರ್ಟ್ ಏನು ಮಾಡುತ್ತೆ, ಮಕ್ಕಳ ಹಿತ ದೃಷ್ಟಿಯಿಂದ ಎಜುಕೇಷನ್ ಮಾಡೋದ್ರಿಂದ ಒಂದು ಸ್ಟೇ ಕೊಡ್ತಾರೆ. ಆ ಸ್ಟೇ ಇರೋದ್ರಿಂದ ಸ್ಕೂಲ್ ಹೋಗ್ಬಾರ್ದು ಅಂತ ಧನಂಜಯ ಆರ್ಡರ್ ಆಗುತ್ತೆ. ಮತ್ತು ಇವರು ಸ್ಕೂಲ್ ಇನ್ನೇನು ಹೆಂಡ್ ಆಗಿ ಇದನ್ನು ಕ್ಲೋಸ್ ಆಗೋ ಟೈಮಲ್ಲಿ ಕೋರ್ಟಿಂದ ಆರ್ಡರ್ ಮಾಡ್ಕೊಳ್ತಾರೆ. ಅಂದರೆ ಧನಂಜಯ ಅವರು ಅವ್ರದ್ದು ಸ್ಕೂಲ್ಗೆ ಪರ್ಮಿಷನ್ ಅಂದರೆ ಕೋರ್ಟೆ ಆರ್ಡರ್ ಮಾಡುತ್ತೆ, ನೀವು ತಗೋಬೋದು ನಿಮ್ಮ ಸ್ಕೂಲ್ನ ನಿಮ್ಮ ಪಾಠದಲ್ಲಿ ಅಂತ. ಶಾರದಾ ವಿದ್ಯಾರ್ಥಿ ಕೇಂದ್ರ ಸ್ಕೂಲ್ ಅವರಿಗೆ ಆರ್ಡರ್ಸ್ ಆಗುತ್ತೆ. ಆರ್ಡರ್ಸ್ ಇದೆ ನಿಮ್ಮ ಹತ್ರ. ಇದು ಎಲ್ಲ ಶಿವರಾಮೇಗೌಡರು ಪ್ರಭಾವ ಗಳಿಸ್ಕೊಂಡು ಇವತ್ತು ಆ ಸ್ಕೂಲ್ ಹತ್ರ ರೌಡಿಗಳು ಕಳಿಸಿ ಕೆಲವು ಪೊಲೀಸ್ನವ್ರ ಹತ್ರ ಮಾತಾಡ್ಕೊಂಡು ಒಂದು ಸುಮಾರು 200 ಜನ ಪೊಲೀಸ್ನವ್ರನ್ನ ಆ ಸ್ಕೂಲ್ಗೆ ನೇಮಿಸ್ತಾರೆ. ಎಲ್ಲ ಶಿವರಾಮೇಗೌಡ ಒಬ್ಬ ಪ್ರಭಾವಿ ಕಾನೂನಿನಲ್ಲ. ಆದರೆ ಎಲ್ಲ ಶಿವರಾಮೇಗೌಡ 200 ಜನ ಪೊಲೀಸ್ನವ್ರು ಹಾಕೊಂಡು ನಿಮಗೆ ಕಳಿಸ್ತೀನಿ ವಿಡಿಯೋ 200 ಜನ ಪೊಲೀಸ್ನ ಹಾಕೊಂಡು ಮಾಡೋಂಗಿದ್ರೆ ಇವರು ಡಾಕ್ಯುಮೆಂಟ್ ಸರಿ ಇದ್ರೆ, ಶಿವರಾಮೇಗೌಡ ಡಾಕ್ಯುಮೆಂಟ್ ಸರಿ ಇದ್ರೆ ಪೊಲೀಸ್ ಯಾಕೆ ಬೇಕು? ಅವರು ಅಗ್ರಿಮೆಂಟ್ ಪ್ರಕಾರ ನಡೆಸ್ಕೊಂಡಿದ್ರೆ ಯಾಕೆ ಬೇಕು? ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ ಶಿವರಾಮೇಗೌಡರಿಗೆ. CBSE ಅಪ್ರೂವ್ ಮಾಡೋಕ್ಕೆ ಪರ್ಮಿಷನ್ ತರೋಕ್ಕೆ ಒಬ್ಬ ಖಾಲಿ ಪೇಪರ್ನ ಸ್ಕ್ಯಾನ್ ಮಾಡ್ತಾರೆ ಅಂದರೆ ಇಲ್ಲಿ ಯಾವ ದಾಖಲಾತಿ ಫ್ರಾಡ್ ಮಾಡ್ಬೋದು. ನಿಮಗೆ ಕಳಿಸಿದ್ದು ನೋಡಿ. CBSE ಅಪ್ರೂವ್ಗೆ ಸ್ಟೇಟ್ ಪರ್ಮಿಷನ್ಗೆ ಕೊಡಲ್ಲ. CBSE ಅಪ್ರೂವ್ಗೆ ಒಂದು ಖಾಲಿ ಶೀಟ್ ಸ್ಕ್ಯಾನ್ ಮಾಡ್ತಾರೆ ಅಂದರೆ ಇವರು ಎಷ್ಟು ಲಂಚ ಕೊಟ್ಟರು CBSE ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡ್ಬೇಕಾದ ಸುದ್ದಿ. ಇವತ್ತು ಎಷ್ಟು ಬೆಂಗಳೂರಲ್ಲಿ ಪರ್ಮಿಷನ್ ಇಲ್ಲದೆ ಸ್ಕೂಲ್ ಇಡ್ತಾ ಇವೆ, ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಿಲ್ಲ. ಒಂದು ಇವತ್ತು ಒಬ್ಬ ಮಾಜಿ MP, ಮಾಜಿ ಸಚಿವ, ಪ್ರತಿನಿಧಿ ಒಬ್ಬ ಈ ತರ ಫ್ರಾಡ್ ಮಾಡಿದ್ರೆ ಇನ್ನು ಜನಸಾಮಾನ್ಯರಿಗೆ ಏನಾಗುತ್ತೆ? ಇವತ್ತು ಈ ತರ ಪೇಪರ್ ಸ್ಕ್ಯಾನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಓಪನ್ ಚಾಲೆಂಜ್ ಎಲ್ಲ ಸಿದ್ದರಾಮಯ್ಯಗೌಡರಿಗೆ, ನೀನು ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿದ್ರೆ 10 ನಿಮಿಷಕ್ಕೆ ಗಾಡಿ ಸ್ಕೂಲ್ ಬಿಯರ್ ನಾನು ಕೊಡ್ತೀನಿ, 10 ನಿಮಿಷ ಖಾಲಿ ಕೊಡ್ತೀನಿ, ಯಾವ ಪೊಲೀಸ್ ಬೇಕಾಗಿಲ್ಲ. 10 ಸೆಕೆಂಡಲ್ಲಿ ಬೀಗ ತಗೊಂಡು ನಾನೇ ಓಪನ್ ಮಾಡ್ಕೊಡ್ತೀನಿ. ನಾನು ಸ್ಕೂಲ್ ಧನಂಜಯ ಪರವಾಗಿ ಇಲ್ಲ, ನ್ಯಾಯ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡ್ತಿದ್ದೀನಿ. ಈ ಒಬ್ಬ ಎಲ್ಲ ಶಿವರಾಮೇಗೌಡ ಈ ತರ ಫ್ರಾಡ್ ಮಾಡಿದ್ರೆ ಅಗ್ರಿಮೆಂಟ್ ಎಷ್ಟು ಫ್ರಾಡ್ ಮಾಡಿ ನೋಡಿದ್ರ? ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ಒಂದು ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಇವತ್ತು ತುರ್ತಾಗಿ ಪ್ರೆಸ್ ಮೀಟ್ ಕಾದಿರೋದು. ಇದು ರಾಜ್ಯದ ಜನತೆ ನೋಡಬೇಕು. ಯಾಕಂದ್ರೆ ಒಂದು ಮೀಡಿಯಾ ಬಂದ್ಬಿಟ್ಟ ತಕ್ಷಣ ಅವ್ರ ಬಗ್ಗೆ ಗೊತ್ತಿರ್ತಾವಲ್ಲ, ಫಸ್ಟ್ ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಅವರು ನಾನು ಡಾಕ್ಯುಮೆಂಟ್ಸ್ ಕಳ್ಸಿದ್ದೀನಿ. ಆ ಮಾಧ್ಯಮಕ್ಕೂ ಕಳಿಸಿದ್ದೀನಿ. ಇವತ್ತು ಅಲ್ಲಿ ಹೋಗಿದೆ DCP ಕಳಿಸಿದ್ದೀನಿ. ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಸ್ಟೋರಿ ಮಾಡಬಿಟ್ಟು ಬಟ್ ಮಾಡಿದ್ದಾರೆ, ತೊಂದರೆ ಇಲ್ಲ, ನಾವೇನಕ್ಕೆ ಇಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ಜನತೆ ಎಲ್ಲ ಶಿವರಾಮೇಗೌಡ ಮಾಡುವ ದಾಖಲಾತಿನ ಇವತ್ತು ನಿಮ್ಮ ಹತ್ರ ಬಿಡುಗಡೆ ಮಾಡ್ತಿದ್ದೀನಿ. ದಯವಿಟ್ಟು ಇದು ಎಲ್ಲ ಗೊತ್ತಾಗಬೇಕು. ಎಲ್ಲ ಶಿವರಾಮೇಗೌಡ ಕರೆಕ್ಟ್ ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿದ್ರೆ 5 ನಿಮಿಷಕ್ಕೆ ಬೀಗ ಕೊಡಿಸ್ತೀನಿ, ಗೇಟ್ ಬೀಗನ ಸ್ಕೂಲ್ ಓಪನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಯಾವ್ದನ್ನ ಸೀಲ್ ಸೆಲೆಕ್ಟ್ ಮಾಡಿ ಆ ಟಿವಿಗೆ ನಾನು ಡಾಕ್ಯುಮೆಂಟ್ಸ್ ಸಮೇತ ಬರ್ತೀನಿ. ಆ ಜನ ಪಬ್ಲಿಕ್ ಏನ್ ನೋಡ್ತಾರೆ, ಏನು ಉತ್ತರ ಕೊಡ್ತಾರೆ ಅದಕ್ಕೆ ನಾನು ರೆಡಿ ಇದ್ದೀನಿ. ಇವತ್ತು ಪ್ರಭಾವ ಬಳಸ್ಕೊಂಡು ಪೊಲೀಸ್ 200 ಜನ ಪೊಲೀಸ್ ಹಾಕೊಂಡು ಇವತ್ತು ಇಲಾಖೆನ ದುರುಪಯೋಗ ಪಡಿಸ್ಕೊಂಡಿದ್ರೆ ಇದು ನ್ಯಾಯ ಇದೆ? ದಯವಿಟ್ಟು ನಿಮ್ಮ ಪತ್ರಿಕೆಯಿಂದ ಮಾಧ್ಯಮದಿಂದ ಇದು ಜನಕ್ಕೆ ಗೊತ್ತಾಗಬೇಕು.
ಇನ್ನೊಂದು ವಿಷಯ, ನಮ್ಮ ಎಲ್ಲ ಶ್ರೀರಾಮೇಗೌಡ ನಾನಿವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ. 14 ಸೈಟು ಲಗ್ಗೇರಿಯಲ್ಲಿದೆ. ಇವತ್ತು ಒಬ್ಬ ಸಚಿವ ಇನ್ನು ಪ್ರಾಜೆಕ್ಟ್ ಸಚಿವನಿಗೆ ಮಾಡ್ತಾರೆ, ಡಿ ಸುಧಾಕರ್ ಸಚಿವರಿಗೆ ಮಾಡ್ತಾರೆ. ಈ ಸೈಟು 14 ಸೈಟ್ 39,000 ರೂಪಾಯಿ ಪಡೆದಿದೆ. ಅಕ್ರಮವಾಗಿ ಪ್ರೆಸ್ ಪಾಸಿಂಗ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಬಿಟ್ಟು ಪ್ರೆಸ್ ಇದು ನಿನ್ನೆ ಒಂದು ಮಾಧ್ಯಮದಲ್ಲಿ ದೃಶ್ಯನ ಬಿಡುಗಡೆ ಮಾಡಿದ್ದಾರೆ. ದೃಶ್ಯ ಬಿಡುಗಡೆ ಮಾಡಿರೋದ್ರಿಂದ ಅದಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ಇವತ್ತು ಬಂದಿದ್ದೀವಿ. ಇದೇನಾಗಿದೆ, ಕೋರ್ಟ್ಗೆ ಹೋದಾಗ ಪೊಲೀಸ್ನವರು ಬಂದಾಗ ಸ್ಟೇ ಇರೋದ್ರಿಂದ ನೋಡಿ ಪ್ರೆಸ್ ಪಾಸಿಂಗ್ ಕೇಸ್ ಬರಲ್ಲ. ಆಲ್ರೆಡಿ ಇವರು 1 ತಿಂಗಳ ಪ್ರೆಸ್ ಪಾಸಿಂಗ್ ಕೇಸ್ ಕೊಟ್ಟಿದ್ರು. ಆ ಕೊಟ್ಟಾದ್ಮೇಲೆ ಅದನ್ನೆಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಡಾಕ್ಯುಮೆಂಟ್ ಎಲ್ಲ ಸಲ್ಲಿಸಿ ಅದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಾದ್ಮೇಲೆ ಪೊಲೀಸ್ನವರು ಕೂಡ ದಾಖಲೆಗಳು ನಂಬರ್ ಆಗಿರೋದ್ರಿಂದ ಅವರನ್ನೆಲ್ಲ ಪೊಲೀಸ್ನವರು ಬಂದು ವಾಪಸ್ ಹೊರಟೋಗಿದ್ದಾರೆ. ಓಪನ್ ಮಾಡ್ತೀರಾ ಮಾಡಲ್ಲ ಸರ್? ಇವಾಗ ಶಾಲೆ ಸದ್ಯಕ್ಕೆ ಓಪನ್ ಮಾಡಲ್ಲ ಸರ್. ಇದು ಗೊಂದಲ ಇರೋದ್ರಿಂದ ಗೊಂದಲ ಬಗೆಹರಿಗೂ ಇದು ಮಾಡಲ್ಲ. ಇವಾಗ ಏನು ಆ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗಿದೆ, ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವ್ರಿಗೆ ಉಚಿತವಾಗಿ ಧನಂಜಯ ಅವರು ಮಾಡ್ತಾರದ ಇನ್ನೊಂದು ಶಾಲೆಯಲ್ಲಿ ಉಚಿತವಾಗಿ ಸೇರಿಸ್ಕೊಂತಾ ಇದ್ವಿ. ಯಾಕೆಂದ್ರೆ ಲಾಸ್ಟ್ ಇಯರ್ ಇದೇ ಮಕ್ಕಳ ಎಜುಕೇಶನ್ ಪಕ್ಕದಲ್ಲಿರೋದು ಹೌದು ಅಲ್ಲಿರೋ ಮಕ್ಕಳಿಗೆ ಯಾರ್ಯಾರು ಇವಾಗ ಕಟ್ಟಿದ್ದಾರೆ, ಇದೇನು ಪೋಷಕರಿಂದ ತಗೊಂಡು ದುಡ್ಡು ತಗೊಂಡು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಅವ್ರಿಗೇನು ಶಿಕ್ಷಣ ವಂಚಿತರಾಗದಂತೆ ಅವರನ್ನ ಉಚಿತವಾಗಿ NPS ಶಾಲೆಯಲ್ಲಿ ದಾಖಲಾತಿ ಮಾಡ್ಕೊಳ್ತೀವಿ. ಎಷ್ಟು ಮಕ್ಕಳಿದೆ ಸರ್? 350 ಇರ್ಬೋದು. ಎಷ್ಟು ಅಡ್ಮಿಷನ್ ಆಗಿದೆ ಪಕ್ಕ ಲೆಕ್ಕ ಇಲ್ಲ. ಬಟ್ ಅಡ್ಮಿಷನ್ ಅಲ್ಲಿ ಕಡಿಮೆ ಇದೆ, ಒಂದು 60-70 ಆಗಿರ್ಬೋದು. ಅಷ್ಟು ಜನಕ್ಕೂ ನಾವು ಉಚಿತವಾಗಿ ಕೊಡ್ತೀವಿ. ದುಡ್ಡೆಲ್ಲ ಇವ್ರು ತಗೊಂಡಿದ್ದಾರೆ, ಯಾರೋ ರಾಯಲ್ ಕಾನ್ಫರೆನ್ಸ್ ತಗೊಂಡಿದ್ದಾರೆ. ನಿಮ್ಮ ಹೊಡೆದಾಟದಲ್ಲಿ ಮಕ್ಕಳುಗಳ ಎಜುಕೇಶನ್ ಇಲ್ಲ, ಅದಕ್ಕೋಸ್ಕರನೇ ಆ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ವಿದ್ಯುತ್ ಪಕ್ಕದ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ನೋಡಿ ಸರ್, 2010, 19, 7, 2024 ಅರ್ಜಿ ಹಾಕ್ತೀನಿ. ಏನು ನೋಡಿ, ರವಿಕುಮಾರ್ ನೋಡಿ, CBSEಗೆ ಫೋಟೋ ಡಾಕ್ಯುಮೆಂಟ್ಸ್ ಇವ್ರು ಯಾವ ಸ್ಕೂಲ್ ಬಗ್ಗೆ ನಡೆಸ್ತಾರೆ ಸರ್? ಅದು ರಾಯಲ್ ಕಾನ್ಫರೆನ್ಸ್ 2 ಮುಗಿದವಲ್ಲ, ನೀವು ಯಾವ ಶಾಲೆ ಇದೆ ಸರ್? ಶಾರದಾ ವಿದ್ಯಾರಣ್ಯಪುರ. ಎಸ್ ಸರ್, ಶಿವರಾಮ ಕೂಡ ಇದಕ್ಕೆ ಪ್ರಾಪರ್ಟಿ ಬಗ್ಗೆ ಏನು ಸಂಬಂಧ? ಅವ್ರಿಗೆ ಅಗ್ರಿಮೆಂಟ್ ಆಗೋದು ಫಿಶಿಂಗ್ಗೆ ಮಾತ್ರ ಅಷ್ಟೇ. ಇಲ್ಲ ಪ್ರಾಪರ್ಟಿ ಯಾಕೆ ಕೊಡ್ತಿದ್ದಾರೆ ಅವರು ಅದನ್ನೇನ್ ಮಾಡಿದ್ರೆ ದುರುಪಯೋಗ ಮಾಡ್ಕೊಳ್ಬೇಕು. ಅದಕ್ಕೆ ತೋರ್ಸಕ್ಕೇನೆ ಈ 14 ಸೈಟ್ಗಳನ್ನು ತೋರಿಸ್ತಾ ಇರೋದು. ಇದೇನ್ ಮಾಡ್ತಾರೆ ಇವರು, ಬರೀ ಶಾಲೆಗೆ ಹೋಗಿ ಧನಂಜಯ ಅವರಿಗೆ ಮೋಸ ಮಾಡಿರೋದಲ್ಲ, ನಮ್ಮ ಸಚಿವರಿಗೆ, ಅಂದ್ರೆ ಈಗ ಸಚಿವರು ಪೂರ್ವದಲ್ಲಿ ಸುಧಾಕರ್ ಸಾಹೇಬ್ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಇವರು NPS ಅನ್ನತಕ್ಕಂಥ 14 ಸೈಟ್ಗಳನ್ನ ಮಾಡ್ತಾರೆ ಲಗ್ಗೇರಿಯಲ್ಲಿರೋದನ್ನ. ಅದು ಪ್ರಾಪರ್ಟಿ ಬಂದು ಗೌರ್ಮೆಂಟ್ ಪ್ರಾಪರ್ಟಿ ಲೀಸಿಗೆ ತಗೊಂಡಿದ್ರು. ಅವ್ರು ಹೆಂಗೆ ಲೀಸಿಗೆ ತಗೊಂಡಾಗ ನಾಲೆಜ್ ಪಾರ್ಟ್ನರ್ ಆಗಿ ಅವ್ರನ್ನ ತಗೊಂಡ್ಬೋದು. ಈ ಪ್ರಾಪರ್ಟಿ ಬಂದಿರೋದು ಹೌದು, ಪ್ರಾಪರ್ಟಿ ನಮ್ದು ಅಂತ ಬಂದಿದ್ದಾರೆ. ನಮ್ಮ ಜಾಗಕ್ಕೆ ಅವರು ಅನಧಿಕೃತವಾಗಿ ಬಂದಿದ್ದಾರೆ. ಅನಧಿಕೃತವಾಗಿ ಬಂದು ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ಅತಿಕ್ರಮಣ ಪ್ರವೇಶ ಅಂತ ಕೇಸ್ ಎಫ್ಐಆರ್ ಮಾಡಿಸಿದ್ದಾರೆ. ಇನ್ನೂ ಪೊಲೀಸ್ ಅದನ್ನೆಲ್ಲ ಕೋರ್ಟ್ ದಾಖಲೆಗಳನ್ನ ಪರಿಶೀಲಿಸಿ ಅದನ್ನೆಲ್ಲ ರದ್ದುಪಡಿಸಿ ನಮ್ಮಂತೆ ಆದೇಶ ಮಾಡಿದೆ. ಈಗ ನಾವು ಅಲ್ಲಿ ನಮ್ಮ ಧನಂಜಯ ಅವರು ಅಲ್ಲಿ ನಾವು ಹೋಗಿರೋದಕ್ಕೆ ಇವ್ರು ನಮ್ಗೆ ಅನಗತ್ಯ ಕಿರುಕುಳ ಕೊಡ್ತಾರೆ. ನಿಮ್ಮ ಕಸ್ಟಡಿ ಧನಂಜಯ ಅವರ ಸ್ಮೃತಿಗೆ ಶಾಲೆ ಇದೆಯಾ? ಪೊಲೀಸ್ ಅವರು ಬಂದು ಶಿವರಾಮೇಗೌಡರ ಅಂಡರ್ಲಿ ಅದಿದೆ ಅಂತ? ಇಲ್ಲ ಈಗ ಧನಂಜಯ ಅಂಡರ್